ತಿರುಪತಿ ತಿರುಮಲ ವೆಂಕಟೇಶ. ಸ್ನೇಹಿತರೆ ಬನ್ನಿ, ಫ್ರೆಂಡ್ಸ್ ವಾಸು ಅವ್ರನ್ನ ನೋಡೋಣ ಮತ್ತೊಮ್ಮೆ ನಾವು. ಅವರು ಆಲೆ ಮನೆ ಮಾಡಿದಾರಂತೆ. ಆಲೆ ಮನೆ ಹೇಗೆ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಬೆಲ್ಲ ತೆಗೆದು ಜನಕ್ಕೆಲ್ಲ ಕೊಡ್ತಾ ಇದಾರೆ ನಾವು ನೋಡೋಣ. ದಿದ್ದಿರಿ 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 ಥೈ ಜಿಂಗ ಜಿಂಗಾಲೆ ದಿದ್ದಿರಿ 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 ಥೈ. ಏನ್ ಸರ್ ಇದು, ಶಾರ್ಟ್ಗ ರಿಯಲ್ ಆಗ? ಶಾರ್ಟ್ಗೆಲ್ಲ ಬೆಳಗ್ಗೆಯಿಂದ ಹೊತ್ತು ಸಾಕಾಗಿ. ಅಯ್ಯಯ್ಯೋ, ಇದೆಲ್ಲ ಯಾವಾಗ ಕಲ್ತ್ರಿ ಸರ್ ನೀವು ಫ್ರೆಂಡ್ಸ್ ಪಿಕ್ಚರ್ ಮಾಡ್ಕೊಂಡು? ಕರೆಕ್ಟಾಗಿದೆಯೇನಪ್ಪ? ಟಚಾ ಇಲ್ಲ ನಾನಲ್ಲ, ಜನ ಫೀಲ್ ಆಗ್ತಾರೆ. ಹಾಂ, ಏನು ಸರ್ ಹೆಂಗಿದ್ದವರು, ಯಾಕೆ ಸರ್ ಹಿಂಗೆ ಹಂಗೆ ಜನ ಫೀಲ್ ಆಗೋ ಎಲ್ಲ ಬೆಸಲೆಲ್ಲ ಸಿಕ್ಬಿಟ್ರೆ ಓಕೆ ಎಷ್ಟು ತಲೆ ಅಂದರೆ ಓಕೆ. ನಾನೇ ತೋದರಿಗೆ ಹಾಂ, ನೀಟಾಗಿ ರೆಡಿಯಾಗಿ ವಿಡಿಯೋ ಮಾಡಬೇಕು ಅನಿಸ್ಬಿಡ್ತಾರೆ. ಓಕೆ. ಅವ್ರು ಹಾಕೋ ಕಮೆಂಟ್ಗಳಿಗೆ ಎದುರ್ಕೊಂಡು ಆ ಥರ ಏನು ಕಮೆಂಟ್ ಆಗ್ತಾರೆ, ಯಾಕೆ ಸರ್ ಈ ಜಗ್ಗೆ ಸ್ಟೈಲಲ್ಲಿ ಹೆಂಗಿದ್ರಿ, ಹೆಂಗೆ ಆಗ್ಬಿಟ್ರಿ ಅಂತಾರಲ್ಲ ಹಂಗೆ. ಹಂಗೆ ಕೇಳ್ತಾರೆ. ಅದಕ್ಕೋಸ್ಕರ ಹಾಂ, ಮುಂಚೆ ಥರ ಅಲ್ಲಿಂದ ಬಂದ್ಬಿಡೋದು ಬೇಡ, ಸ್ವಲ್ಪ ರೆಡಿ ಆಗಿಬಿಟ್ಟು ಓಕೆ ಮಾಡೋಣ. ಓಲಿ ಹೆಂಗಿದ್ದೀರಾ? ನೋಡಿ ನೋಡ್ತಾ ಇದ್ರಲ್ಲ, ಇದೆಲ್ಲ ನಿಮ್ದೇನಾ ಕಬ್ಬು? ಹೌದು ಸರ್, ಇದು 3.5 ಎಕರೆ, ಮಾಮೂಲಿ 3 ಎಕರೆ ಇದೆ ಟೋಟ್ಲು. ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಾಯಿದ್ದೀನಿ. ಹೋದ ವರ್ಷ ಫ್ಯಾಕ್ಟ್ರಿಗೆ ಕೊಟ್ಟಿದ್ದೆ, ಅಂದರೆ ಅಂತ ಸಕ್ಕರೆಗೆ. ಹಾಂ, ಅವಾಗ ಸೀಸನ್ ಅನ್ಸೀಸನು. ಆಮೇಲೆ ನಮ್ಮ ಮಾವ ತೀರ್ಕೊಂಡ್ರು, ನಮ್ಮ ತಂದೆಗೆ ಹುಷಾರಿಲ್ಲ, ಏನೇನೋ ಪ್ರಾಬ್ಲಮ್ ಇತ್ತು, ಬೆಲ್ಲ ಮಾಡಲಿಲ್ಲ. ಈ ಸಲ ಬೆಲ್ಲ ಮಾಡ್ತಾಯಿದ್ದೆ. ಅಂದರೆ ಈ ಸಲ ಫ್ಯಾಕ್ಟ್ರಿಗೆ ಕೊಡದೆ ನೀವೇ ಬೆಲ್ಲ ತಯಾರಿಸ್ತಿದ್ದೀರಿ? ಇಲ್ಲ, ಹೋದ ವರ್ಷ ನಾನು ಆ್ಯಕ್ಚುಲಿ ಬೆಲ್ಲ ಮಾಡೋಕ್ಕಂತಲೇ ಕಬ್ಬು ಹಾಕಿದ್ದು. ಬೆಲ್ಲ ಮಾಡೋಕ್ಕಾಗಲಿಲ್ಲ ನನ್ನ ಪರಿಸ್ಥಿತಿ. ಅದರಿಂದ ಈ ವರ್ಷ ಬೆಲ್ಲ ಮಾಡಿ ಜನಕ್ಕೆ ಕೊಡೋಣ. ಪ್ಯೂರ್ ಆರ್ಗ್ಯಾನಿಕ್ಕು, ಏನು ಕೆಮಿಕಲ್ ಇಲ್ದಿರ ಬೆಳೆಯೋದು, ಕೆಮಿಕಲ್ ಇಲ್ದಿರ ಬೆಲ್ಲ ಮಾಡೋದು, ಎರಡಿದಾವೆ. ತುಂಬ ಜನ ಕಬ್ಬನ್ನ ಮಾಮೂಲಿ ಇದಾಗಿ ಬೆಳೀತಾರೆ. ಹಾಂ, ಗೊಬ್ಬರ ಗೊಬ್ಬರ ಹಾಕಿ. ಹಾಂ, ಗೊಬ್ಬರ ಹಾಕಿ ಬೆಳೀತಾರೆ. ಬಟ್ ನಾವು ಗೊಬ್ಬರ ಹಾಕಲ್ಲ. ಅಂದರೆ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ. ಮಾಮೂಲಿ ತಿಪ್ಪೆ ಗೊಬ್ಬರ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಹಾಕ್ದಿರ ಬೆಳೆದು 14 ತಿಂಗಳಿಟ್ಟು 14 ಮಂತ್ಸ್ ಇಡಬೇಕು ಬೆಲ್ಲ ಬರೋಕ್ಕೆ. ಅಂದರೆ 14 ತಿಂಗಳು ಬೆಳಿಬೇಕದು? 14 ತಿಂಗಳು, ಹೌದು. 14 ಮಂತ್ಸ್ ಆದ್ರೇ ಬೆಲ್ಲ ನಿನಗೆ ಅದು ಇದು ಬರೋದು, ಚೆನ್ನಾಗಿರೋದು, ಟೇಸ್ಟ್ ಇರೋದು. ಅದಕ್ಕೆ ಬೆಲ್ಲ 16 ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಹೋದ ವರ್ಷ 16 ತಿಂಗಳು ಇಟ್ಟಿದ್ದೆ. ಅಯ್ಯೋ. ಸೊ ಎಲ್ಲರೂ ಏನು ಮಾಡ್ತಾರೆ, 8 ತಿಂಗಳಿಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಬೆಲ್ಲ ಮಾಡಿಬಿಡ್ತಾರೆ. ವರ್ಷಕ್ಕೆ 16 ತಿಂಗಳಿಗೆ 2 ಬೆಲೆ ಬರುತ್ತಲ್ಲ. ಓ ಕರೆಕ್ಟ್. ಯಾಕಂದರೆ 8 ತಿಂಗಳು 2 ಬೆಳೆ ಬಂದ್ಬಿಡುತ್ತೆ. ತಮಿಳ್ನಾಡೆಲ್ಲ ಹಂಗೆ ಮಾಡೋದು, ನಾನು ನೋಡ್ಕೊಂಬಂದಿನಿ ಎಲ್ಲ ಕಡೆ ಹೆಂಗೆ ಬೆಲ್ಲ ಮಾಡ್ತಾರೆ ಅಂತ. ಎಲ್ಲ ಇಷ್ಟಿಷ್ಟು ಇರ್ತಾವೆ ಕಬ್ಬು, ಒಣಗಿಕೊಂಡಿರ್ತವೆ ಎಲ್ಲ ಇಷ್ಟು ಇರ್ತವೆ. ಹಾಕೋದು, ಒಂದು ಮೂಟೆ ಸಕ್ಕರೆ ಹಾಕ್ಬಿಡೋದು, ಬೆಲ್ಲ ಮಾಡಿಬಿಡೋದು. ನಾಟು ಸಕ್ಕರೆ ಅಂತ ಮಾಡ್ತಾರೆ ತಮಿಳ್ನಾಡಲ್ಲಿ. ಅದನ್ನು ನಾವು ಪಾಕೆಟಲ್ಲಿ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇಟ್ಕೊಂಡು 150 ರೂಪಾಯಿ 180 ರೂಪಾಯಿ ತಗೊಳ್ಳೋದು. ಅವೆಲ್ಲ ನೋಡಿ ಇಲ್ಲ ಪ್ಯೂರಾಗಿ ಮಾಡಬೇಕು ಅಂಥೇಳಿ ನಾನು ನಮ್ಮ ಫ್ರೆಂಡ್ ಹೇಮಂತ್ ಅಂತಿದ್ದಾರೆ, ಆ ಪಕ್ಕದ ಮನೆ ಹೇಳಿದ್ನಲ್ಲ, ಇಲ್ಲ ಆಲೆ ಮನೆ, ಇಲ್ಲ ಮೇನ್ ರೋಡಲ್ಲಿ. ಅವರು ನಾವು 3 ಎಕರೆ ಹಾಕಿದ್ದೀವಿ. 3 ಎಕರೆ, ಅವ್ರು 3 ಎಕರೆ. ನಾವೇ ಸೆಟಪ್ ಮಾಡಿದ್ವಿ, ಫುಲ್ ಗಾಣಗೇನೆ ಎಲ್ಲ. ಆಲೆ ಮನೆ ಹಾಕಿದಿರಿ? ಹೌದು, ಎಲ್ಲ ಆಲೆ ಮನೆ ನಡೀತಾ ಇದೆ. ಸೊ ಬೆಲ್ಲ ಎಲ್ಲ ಮನೆ ತೊಗೊಂಬಂದು ಇವತ್ತೇ ಏನೋ ನೋಡಿ, ಇವತ್ತೇ ನೀವು ಫೋನ್ ಮಾಡಿದ್ರಿ, ಇವತ್ತೇ ಸಿಕ್ಕಿದೆ. ಇವತ್ತೇ ಫಸ್ಟು ಬೆಲ್ಲ, ಫಸ್ಟ್ ಬ್ಯಾಚ್ ಬಂತು? ಹೌದು, ಫಸ್ಟ್ ಬ್ಯಾಚ್ ಮನೆಗೆ ತೊಗೊಂಬಂದೆ. 2ನೇ ಬ್ಯಾಚಲ್ಲಿ ಕುದೀತಾ ಇದೆ. ವೆರಿ ನೈಸ್. ಈ ಕಬ್ಬು ತೋರಿಸಿ, 16 ತಿಂಗಳು ಬೆಳೆದಿರೋ ಕಬ್ಬು ಯಾವ ಸೈಜ್ ಇರುತ್ತೆ ನೋಡೋಣ ಅಂತ, ನಮಗೂ ನಾಲೆಡ್ಜ್ ಬರಲಿ. ನೋಡಿ, ಇದೆಲ್ಲ ಕೊನೆಗಳು, ಲಾಸ್ಟು. ತಗೊಳ್ಳಿ. ನೋಡಿ, ಇದೆಲ್ಲ ಗೆಣ್ಣು. ಇದು ಮಿನಿಮಮ್ 25 ಮೇಲೆ ಇರಬೇಕು, ರೈತನಿಗೆ ಲಾಭ ಬರೋದು. ಅಂದರೆ ಟೋಟಲ್ ಗಿಣ್ಣು? 1, 2, 26, 27, 28, 29, 30, 31, 32 ಇದೆ. 32 ಅಂದರೆ ಒಳ್ಳೆ ಬೆಳೆ. ಅಂದರೆ ಮಿನಿಮಮ್ 25 ಇರಬೇಕು. ಮಿನಿಮಮ್ 25 ಇದ್ದರೆ ಎಕರೆಗೆ ಮಿನಿಮಮ್ 30ರಿಂದ 50 ಟನ್ ಬರುತ್ತೆ ಎಕರೆಗೆ ಕಬ್ಬು. 30ರಿಂದ 50 ಟನ್ ಕಬ್ಬಿದೆ ಅಂತ? ಹೌದು, ಲೆಕ್ಕ. ಅದು ಲೆಕ್ಕ ರೈತಂದು ಆ ಥರ ಲೆಕ್ಕಾಚಾರ ಆ ಥರ. ಸೊ ಕಬ್ಬು ಚೆನ್ನಾಗಿ ಎಷ್ಟು ಗೆಣ್ಣು ಬಂದರೆ, ಆಮೇಲೆ ಕಬ್ಬು ಬಿದ್ದು ಎದ್ದೇಳ್ಬೇಕಂತೆ. ಅಂದರೆ ಕೆಳಗಡೆ ಬಿದ್ದು ಭೂಮಿ ಮೇಲೆ ಮತ್ತೆ ಅದೆಲ್ಲ ಬೇರೆ ತಗೊಳುತ್ತೆ. ಈಗ ನೋಡಿ, ಇದೆಲ್ಲ ಬಗ್ಗಿರೋದು. ಈಗ ಭೂಮಿ ಮೇಲೆ ಬೀಳುತ್ತೆ, ಅಲ್ಲಿ ಬಿದ್ದರೆ ಇದೆಯಲ್ಲ ಇದು, ಇದರಿಂದ ಬೇರೆ ಹೋಗುತ್ತೆ, ಗಿಣ್ಣು ಟಚ್ ಆಗುತ್ತೆ ಭೂಮಿ. ಮತ್ತೆ ಅದಕ್ಕೆ ಚೈತನ್ಯ ಬಂದು ಇನ್ನೂ ಸ್ವಲ್ಪ ಬೆಳೀತದೆ. ಓಕೆ, ಅರ್ಥ ಆಯ್ತಾ? ಮತ್ತೆ ಮಣ್ಣು ಹಾಕಿದಷ್ಟು ಚೆನ್ನಾಗಿ ಬೆಳೀತದೆ. ಅಂದರೆ ನೋಡಿ ಸರ್, ಈ ಕಬ್ಬಿನ ವಿಶೇಷ ಏನು ಅಂದರೆ ಪ್ರತಿಯೊಂದು ಗೆಣ್ಣು ಬೇರೆ ಪ್ರತಿಯೊಂದು ಗೆಣ್ಣು ಬೇರೆ. ಇದನ್ನ ಕಟ್ ಮಾಡ್ಬೇಕಾದ್ರೆ ಇಷ್ಟೇ ಕಟ್ ಮಾಡಿಕೊಡೋದು. ಇಷ್ಟು ಕಟ್ ಮಾಡಿ ಇಟ್ಟರೆ ಈಗ ಪಾಟಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ. ಇಷ್ಟು ಕಟ್ ಮಾಡಿ ಇಟ್ಟರೆ ಪಾಟಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ. ಓಕೆ, ಬಂದ್ಬಿಡುತ್ತೆ ಅಷ್ಟೇ ಅದು? ಹೌದು, ನೀವೇನು ಹಾಕ್ಬೇಕಾಗಿಲ್ಲ, ಇಷ್ಟು ಕಟ್ ಮಾಡಿದ್ರೆ ಸಾಕು. ಇಷ್ಟೇ, ಇಷ್ಟು ಕಟ್ ಮಾಡಿ ಪಾಟಲ್ಲಿ ಇಟ್ಟರೆ ಒಂದು 15-20 ಬಂದ್ಬಿಡುತ್ತೆ. ಅದನ್ನು ತೊಗೊಂಡು ಬೇರೆ ಕಡೆ ಇಟ್ಕೊಳ್ಳೋದು ಅಷ್ಟೇ. ಅದೇ ಮೊಳಕೆ, ಅದೇ ಮೊಳಕೆ, ಬೀಜದ ಥರ. ಸೊ ಈಗ ಇದನ್ನ ನೀವು ಮಾಡಿದಿರಲ್ಲ, ಮುಂದಿನ ವರ್ಷ ಮತ್ತೆ ಕಬ್ಬು ಹಾಕಬೇಕು, ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ? ಇಲ್ಲ, ಇದು ಆಲ್ರೆಡಿ ಇದೆ.
ಇದಕ್ಕೆಲ್ಲ ಏನು ಮಾಡ್ತಾರೆ, ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಇದಕ್ಕೆ ಗೊಬ್ಬರ ನೀರು ಕೊಟ್ಟರೆ ಮತ್ತೆ ಅದರಲ್ಲೇ ಬರುತ್ತೆ 25. ಓ, ಮತ್ತೆ ಬೀಜ ಹಾಕಂಗಿಲ್ಲ? ಬೀಜ 5 ವರ್ಷ ಹಾಕಂಗೆ ಇಲ್ಲ. ಈ ಕಟ್ ಮಾಡಿದ್ರೆ 5 ವರ್ಷ ಬರ್ತಾ ಇರುತ್ತೆ? 5 ವರ್ಷ ಬರ್ತಾ ಇರುತ್ತೆ, ನೀವೇನು ಹಾಕಂಗಿಲ್ಲ. 5 ವರ್ಷ ಬೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಂದರೆ ಅದು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ಇಯರ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಇಯರ್ 60 ಟನ್ 50 ಟನ್ 70 ಟನ್ ಬರುತ್ತೆ. ನಮ್ಮ ಕಡೆ 80 ಟನ್ ಬೆಳೆದವ್ರು ಒಂದು ಎಕರೆಗೆ. ಸೊ ಅದೆಲ್ಲ ಫ್ಯಾಕ್ಟ್ರಿ ಕೊಟ್ಬಿಟ್ಟಿರೋರು. ನಾವು 2ನೇ ಸಲ ಒಂದು 5 ಟನ್ 10 ಟನ್ ಕಮ್ಮಿ ಆಗುತ್ತೆ. 3ನೇ ಸಲ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗೆ ಬರ್ತಾ ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಗೊಬ್ಬರ ಚೆನ್ನಾಗಿ ಕೊಟ್ಟು ನಾವು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕೆಲವು ಕಡೆ ನೋಡಿದ್ದೀನಿ, ಆ ಕಡೆ ಹೋಗ್ತೀವಲ್ಲ ಆಚೆ ಕಡೆ ಸ್ವಲ್ಪ ಬರಲ್ಲ. ಈಗಪ್ಪ ಕಬ್ಬಲ್ಲಿ ಹೊಡಿತಾರಣ್ಣ. ನಾವು ಆ ಕಡೆ ಹೋಗ್ತೀವಲ್ಲ ಅಲ್ಲೆಲ್ಲ ಸಣ್ಣಗೆ ಇಷ್ಟಿಷ್ಟೇ ಇರ್ತವೆ, ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಕೇರ್ ಮಾಡಲ್ಲ. ಅದು ಭೂಮಿ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕೊಡುತ್ತೆ. ಮಕ್ಕಳ ಥರ ಮಕ್ಕಳೇ ಭೂಮಿಗೆ ಹಾಕಿಬಿಟ್ರೆ ಸಾಕು. ನಾನು ಇದನ್ನು ಸರಿಯಾಗಿ ಈ ಸರಿ ವರ್ಷ ಸರಿಯಾಗಿ ವಾಸ್ತು ಆಚೆ ಓಡಾಡ್ಕೊಂಡ್ಬಿಟ್ಟು ಸರಿಯಾಗಿ ನೋಡಿಲ್ಲ ಇದನ್ನು. ಆದರೆ ಭೂಮಿ ತಾಯಿ ಹಂಗೆ ಕೊಟ್ಬಿಟ್ಲು. ಫಸ್ಟ್ ಹಾಕಿದ್ವಲ್ಲ, ಈಗ 6 ತಿಂಗಳು ಮಳೆ, ತೋಟದ ಒಳಗಡೆ ಹೋಗೋಕ್ಕಾಗಿಲ್ಲ. ಫುಲ್ಲೆಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಬಿದೋಗಿ. ದೂರ ಕಮ್ಮಿ ಇರಿ. ಮುಚ್ಕೊಂಡ್ಬಿಟ್ಟಿತ್ತು ಒಳಗಡೆ ಹೋಗ್ತಾ ಹಾಕ್ಲಿಲ್ಲ. ನೀರು ಬಿಡೋಕ್ಕಾಗಲ್ಲ. ಡ್ರಿಪ್ ಪೈಪ್ ಎಲ್ಲ ಇಲಿಗಿಲಿ ಕಟ್ ಮಾಡಿಬಿಟ್ಟಿತ್ತು. ನೀರು ಸರಿಯಾಗಿ ಹೋಗ್ತಾ ಇಲ್ಲ. ದೇವ್ರು ಮಾಡ್ದಂಗೆ ಅಲ್ಲಿಂದ ಬಿಟ್ಬಿಟ್ಟೆ. ಏನಾರಾಗಲಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ. ಕಟ್ ಮಾಡಿ ಒಳಗಡೆ ಬಂದರೆ ಒಳಗಡೆ ಆಚೆ ಸ್ವಲ್ಪ ಸಣ್ಣಗಿತ್ತು, ಒಳಗಡೆ ಎಲ್ಲ ಒಳ್ಳೆ ಕ್ವಾಲಿಟಿ ಬಂದಿದೆ. ಸೂಪರ್ ಚೆನ್ನಾಗಿದೆ ಭೂಮಿ ತಾಯಿ. ಬಟ್ ಏನಂದರೆ ಇದು ರಿಸ್ಕ್ ಇಲ್ಲದ, ಅಂದರೆ ತುಂಬ ಬೇರೆಯವ್ರ ಥರ ಗೊಬ್ಬರಗಳು ಅವು ಇವು ಟೆನ್ಷನ್ ಇರಲ್ಲ. ಸುಮ್ಮನೆ ಹಾಕ್ಬಿಟ್ಟು ಡ್ರಿಪ್ ಹಾಕ್ಬಿಟ್ಬಿಟ್ರೆ ಓಡ್ತಾ ಇರುತ್ತೆ. ಓಕೆ, ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಶ್ರಮ ಬೇಡದ ಬೆಳೆ ಕಷ್ಟಪಡೋಂಗಿಲ್ಲ ರೈತ. ಸುಮ್ಮನೆ ನೀರು ಬಿಟ್ಕೊಂಡಿದ್ರೆ ಕೆಲಸ ಆಗ್ಬಿಡುತ್ತೆ. ಇದಕ್ಕೇನು ರೋಗ ಬರಲ್ಲ. ಟೊಮಾಟೊ ಥರ ಬೆಳಗ್ಗೆ ಸಾಯಂಕಾಲ ಏನು ಹೊಡೆಯಂಗಿಲ್ಲ. ಔಷಧಿ ಸ್ಪ್ರೇ ಹೊಡೆಯಂಗಿಲ್ಲ, ಏನು ಮಾಡೋಂಗಿಲ್ಲ. ನಾವೇನಿಲ್ಲ. ಹುಳ ಬಂದು ತಿನ್ನಲ್ಲ. ಜನ ತಿಂದರೆ ಎಷ್ಟು ತಿಂತಾರೆ? ಈಗ ನಮ್ಮ ಹತ್ರ ಕಟ್ಕೊಂಡು ಹೋದ್ರು ಒಂದು 5-6 ಟನ್ ಹಬ್ಬದ ಟೈಮಲ್ಲಿ ರಾತ್ರಿ 5-6 ವರೆ ಕಟ್ಕೊಂಡು ಹೋಗ್ಬಿಟ್ಟಿತ್ತು. ತಿನ್ನಲಿ ಬಿಡಿ. ಆಮೇಲೆ ಕಬ್ಬು ಹಾಕಿದ್ರೆ ದರಿದ್ರ ಹೋಗುತ್ತಂತೆ. ನಿಮ್ಗೇನಾದರೂ ದರಿದ್ರ ಇದ್ದರೆ ಒಂದ್ಸಲ ಕಬ್ಬು ಹಾಕಿ ಆಲೆ ಮನೆ ಮಾಡಿದ್ರೆ ದರಿದ್ರ ಹೋಗ್ಬಿಡುತ್ತಂತೆ. ಅಂದರೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ. ದರಿದ್ರ ಹೋಗುತ್ತೆ. ದರಿದ್ರ ಹೋಗ್ಬೇಕಾದ್ರೆ ಕಾಸು ಬರ್ಬೇಕು ತಾನೆ? ಅಲ್ಲ ಸರ್, ಮತ್ತೆ ಇಲ್ಲ. ನಾವು ನಮ್ಮ ಇದರಿಂದ ಈ ಕಬ್ಬನ್ನ ಇಲಿಗಳು ತಿಂತವೆ, ಬೇರೆ ಏನೇನೋ ತಿಂತವೆ, ಪ್ರಕೃತಿ ಎಲ್ಲ ತಿಂತವೆ. ಆಮೇಲೆ ಅಲೆ ಮನೆ ತೊಗೊಂಡೋಗ್ತೀವಿ, ಅಲ್ಲಿ ಇರುವೆಗಳು ತಿಂತವೆ, ಮತ್ತು ಜನ ತಿಂತಾರೆ, ಕಬ್ಬು ತಿಂತಾರೆ, ಯಾರಿಗೋ ಬೆಲ್ಲ ಕೊಡ್ತೀವಿ. ನಮ್ಮ ಇದನ್ನು ಆ ಥರ ಸಿಹಿ ಹಂಚಿ ಮಾಡ್ತಾರಲ್ಲ, ಆ ಥರ ಒಳ್ಳೆ ಫಲ ಆ ಥರ ಒಳ್ಳೇದು ಅಂತ ನಮ್ಗೆ ಹಿರಿಯರು ಹೇಳಿರೋದಂಗೆ. ಅಲೆ ಮನೆ ಮಾಡಿದ್ರೆ ಈ ಥರ ದರಿದ್ರ ಹೋಗುತ್ತೆ ಅಂತ. ಆಮೇಲೆ ಈಗ 3 ಎಕರೆ ಕಬ್ಬು ಹಾಕಿದಿರಲ್ಲ, ಒಂದೊಂದರಲ್ಲಿ ಎಷ್ಟು 55 ಟನ್ ಕಬ್ಬು ಬಂದಿದೆಯಾ? ಒಂದು ಎಕರೆಗೆ 50 ಟನ್ ಬರುತ್ತೆ ಆವ್ರೇಜ್. ಅಲ್ಲಿಗೆ ಒಂದು 150 ಟನ್ ಕಬ್ಬು. ಎಷ್ಟು ಬೆಲ್ಲ ಮಾಡ್ತೀರಿ? ಎಷ್ಟು ಬೆಲ್ಲ ತಯಾರಾಗುತ್ತೆ ಅದರಿಂದ? ಪೂರ್ತಿ 150 ಟನ್ ಆಗ್ಬಿಡುತ್ತೆ ಸರ್. ಈ ಟನ್ನು ಇದೊಂದಿದೆಯಲ್ಲ, 1 ಟನ್ನು. 1 ಟನ್ ಕಬ್ಬಿಗೆ ಎಷ್ಟು ಬೆಲ್ಲ ಆಗುತ್ತೆ? 110 kg 120 kg ಆಗುತ್ತೆ. 1 ಟನ್ ಕಬ್ಬು ಈಸ್ ಈಕ್ವಲ್ ಟು 1 ಕ್ವಿಂಟಾಲ್ ಬೆಲ್ಲ. ಸೊ ಸಿಂಪಲ್. ಸೊ ಹಂಗಾದರೆ ಇದು 150 ಟನ್ ಕಬ್ಬು ಈಸ್ ಈಕ್ವಲ್ ಟು 150 ಕ್ವಿಂಟಾಲ್ ಬೆಲ್ಲ. ಅಂದರೆ 1.5 ಟನ್ ಬೆಲ್ಲ. ಇಲ್ಲ 15,000 ಆಗುತ್ತೆ. 15,000 kg ಬೆಲ್ಲ. 15,000 kg ಬೆಲ್ಲ ಬರುತ್ತೆ. ಅಲ್ಲ, ಅಂದರೆ 1 ಟನ್ ಕಬ್ಬಿಗೆ 1 ಟನ್ ಬೆಲ್ಲ ಆಗುತ್ತಾ? ಹೌದು. 1 ಟನ್ ಅಲ್ಲ ಸರ್, 100 kg. 100 kg. 10 ಟನ್ಗೆ 1 ಟನ್ ಬೆಲ್ಲ. ಕರೆಕ್ಟ್. ಎಷ್ಟು 1 ಟನ್ ಬೆಲ್ಲ ನಿಮ್ಮಲ್ಲಿ? ನಮ್ಮಲ್ಲಿ ನಾವು ಈಗ 110 ರೂಪಾಯಿ ಮಾರ್ತಾಯಿದ್ವಿ. ಈ ವರ್ಷ 10 ರೂಪಾಯಿ ಜಾಸ್ತಿ. ಹೋದ ವರ್ಷ ಎಲ್ಲ 100 ರೂಪಾಯಿ ಮಾಡಿದ್ವಿ. ಈ ವರ್ಷ ಸಿಕ್ಕಾಬಟ್ಟೆ ಲೇಬರ್ ಚಾರ್ಜ್ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟು. ಅಂದರೆ ಇದು ಬೆಂಗಳೂರು ಅಂದರೆ ಅಂಗಡಿ ರೇಟಾ ಅಥವಾ ನಿಮಗೆ ಕಮ್ಮಿ ರೇಟಾ ಅಥವಾ ಜಾಸ್ತಿ ರೇಟಾ? ಇಲ್ಲ, ಅಂಗಡಿಯಲ್ಲಿ 120 140 ಒಬ್ಬೊಬ್ಬರು ಒಂದೊಂದು ಮಾಡ್ತಾಯಿದ್ದಾರೆ. ಕೆಲವರು 120 130 140 ಈ ಥರ ಮಾಡ್ತಾಯಿದ್ದಾರೆ. ನಾವೇ ನಮ್ಮದೇ ಕಬ್ಬು ನಾವು ಫ್ಯಾಕ್ಟ್ರಿ ಕೊಡೋ ರೇಟ್ ಇದೆಯಲ್ಲ, ಫ್ಯಾಕ್ಟ್ರಿ ಅವ್ರು ಏನು ಮಾಡ್ತಾರೆ, 2,300 400 ಕೊಡ್ತಾರೆ ಪರ್ ಟನ್. 3,300 ಪರ್ ಟನ್ಗೆ. ಅದರಲ್ಲಿ ನಮ್ಮದು ಲಾರಿ ಚಾರ್ಜ್ ಕಟ್ ಮಾಡಿದ್ರು ಹೋದ ವರ್ಷ. ಮತ್ತು ಈ ಕಟಿಂಗ್ ಚಾರ್ಜ್ 600 ರೂಪಾಯಿ ಕಟ್ ಮಾಡಿದ್ರು, ಲಾರಿ ಚಾರ್ಜ್ 600 ರೂಪಾಯಿ ಕಟ್ ಮಾಡಿದ್ರು. 1,200 ಹೋಯ್ತು. 1,200 ಆಯ್ತು. ನನಗೆ ಸಿಕ್ಕಿದ್ದೆಷ್ಟು? 3,300ರಲ್ಲಿ. 1,200 ಹೋದರೆ 2,100 ಅಷ್ಟೇ ಸಿಕ್ಕಿದ್ದು ನನಗೆ. 2,000 ರೂಪಾಯಿ ಇಟ್ಕೊಳ್ಳಿ. 2,000 ಸಿಕ್ಕಿದ್ದು ನನಗೆ ಲಾಸು. ನಾ 2,000 ನಮ್ಮ ಹುಡುಗನ ಇಟ್ಕೊಂಡಿದ್ದೆ, ಮಂಗಲ್ಲ ಕೆಲಸಗಾರನ. ತಿಂಗಳಿಗೆ 18,000 ಕೊಡ್ತೀನಿ ಅವನಿಗೆ. 16 ತಿಂಗಳು ಅವ್ನಿಗೆ ಎಷ್ಟಾಯ್ತು ಸಂಬಳ? 16 ತಿಂಗಳು ಅವ್ನ ಸಂಬಳನೂ ಆಗಲಿಲ್ಲ. ಸೊ ಹಂಗಾದ್ರೆ ಕಬ್ಬು ಬೆಳೆದು ಫ್ಯಾಕ್ಟ್ರಿಗೆ ಹಾಕ್ತಾರೋ ಲಾಸ್ ಆಗ್ತಿದೆ? ಲಾಸ್ ಅಂದರೆ ಈ ಥರ ಅವ್ರು ಓನು ಸುಮ್ಮನೆ ಜಾಗ ಇರುತ್ತೆ. 10 ಎಕರೆ 15 ಎಕರೆ ಹಾಕೋರಿಗೆ ಏನು ತೊಂದರೆ ಇಲ್ಲ. ನಮ್ಮ ಥರ 2 ಎಕರೆ 3 ಎಕರೆ ಹಾಕಿದ್ರೆ ವರ್ಕೌಟ್ ಆಗಲ್ಲ. ನಮ್ಮ ಅವ್ನು ಲೇಬರ್ ಕಾಸ್ಟು ಸಿಗೋಲ್ಲ ಫ್ಯಾಕ್ಟ್ರಿಗೆ ಕೊಟ್ಟರೆ. ಇಲ್ಲ ಸ್ವಂತ ಮಾಡಬೇಕು. ಇಲ್ಲ ಸ್ವಂತ ಈ ಥರ ಆಲೆ ಮನೆ ಮಾಡಿಕೊಂಡ್ರೆ ನಮ್ಮ ಅಟ್ಲೀಸ್ಟ್ ನಮ್ಮ ಕೂಲಿ ಸಿಗುತ್ತೆ. ಓಕೆ. ನಮ್ಮ ಎಫರ್ಟ್ಗೆ ನಮ್ಮ ಕಷ್ಟಕ್ಕೆ ಫಲ ಸಿಗುತ್ತೆ.
ಓಕೆ. ಒಂದು ನನಗೆ ಒಂದು 30 ರೂಪಾಯಿ ಸಿಗುತ್ತೆ. 1 kg 100 ರೂಪಾಯಿ ಮಾಡ್ತೀವಿ ಅಂದ್ಕೊಳ್ಳಿ. ಬೆಲ್ಲ 10 ರೂಪಾಯಿ ಪ್ಯಾಕಿಂಗ್ ಅದು ಇದು ಹೋಗುತ್ತೆ. ಅಡುಗೆ ಮಾಡೋರಿಗೆ 30 ರೂಪಾಯಿ kg ಇದು ಕೊಡಬೇಕು. ಲೇಬರು ಪರ್ ಕೆ ಜಿ ಕೆಜಿಗೆ 30 ರೂಪಾಯಿ. ಅಂದರೆ ಬೇಯಿಸ್ತಾ ಇರ್ತಾನಲ್ಲ, ಬೇಯಿಸೋಕ್ಕೆ ಕಟಿಂಗ್ಗೆ ಎಲ್ಲ ಸೇರಿಸಿ ಓ ಈಗ ಇಲ್ಲಿ ಕೂತವ್ರಲ್ಲ ಅವ್ರು. ಕಟಿಂಗ್ ಅವ್ರಿಗೆ ಮತ್ತು ಅಡುಗೆ ಮಾಡೋರಿಗೆ ಸೇರಿಸಿ 30 ರೂಪಾಯಿ ಲೆಕ್ಕ. ಓಹೋ, ಲೆಕ್ಕ 30 ಆಯಿತಾ. 10 ರೂಪಾಯಿ ಪ್ಯಾಕಿಂಗ್ 40 ಆಯಿತಾ. ಇನ್ನು 100ರಲ್ಲೇ 40 ಹೋಯ್ತು. 60. ಮತ್ತು ಇನ್ನು ಕರೆಂಟ್ ಬಿಲ್ಲು ಅದು ಇದು ಬೇರೆ ನಮ್ಮ ಹಳೆ ಮನೆಯದು ಖರ್ಚಿರುತ್ತೆ. ಅದೊಂದು 10 ರೂಪಾಯಿ ಹೋಗುತ್ತೆ. 50. ಇನ್ನೊಂದು 40 ರೂಪಾಯಿ ಸಿಗ್ಬೋದು ನಮಗೆ ಎಲ್ಲ ಸಿಗೋದ್ರೆ. ಉಳಿಸಿದ್ರೆ ಮಾರ್ಕೆಟಿಂಗ್ ಎಲ್ಲಿಗೆ ಮಾರ್ತೀರಿ? ಏನಿಲ್ಲ, ಹಿಂಗೆ ಎಲ್ಲ ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಹಾಕ್ತೀನಿ. ಯಾರನ್ನ ಇಷ್ಟ ಅಂದರೆ ಅವರೇ ಬಂದು ತೊಗೊಂಡೋಗ್ಬಿಡ್ತಾರೆ. ಹೋದ ವರ್ಷ ಹಂಗೆ ತೊಗೊಂಡೋದ್ರು, ಅದಕ್ಕೆ ಮುಂಚೆ ವರ್ಷ ಹಂಗೆ ತೊಗೊಂಡೋದ್ರು. ಇಲ್ಲಿಗೆ ಬಂದು? ಹೌದು, ಇಲ್ಲಿಗೆ ಬಂದು ತೊಗೊಂಡೋಗ್ತಾರೆ. ಬೆಂಗಳೂರು ಕೊಡ್ತೀನಿ. ಇಲ್ಲಿಗೆ ಬಂದು 15 ಟನ್ ಬೆಲ್ಲ ತೊಗೊಂಡೋಗ್ತಾರಾ? ಇಲ್ಲಿ ಬಂದವರೆಲ್ಲ 10 kg 5 kg ತೊಗೊಂಡೋಗ್ತಾರೆ. ಹೌದು, ನಮ್ಮ ಫ್ರೆಂಡ್ ಎಲ್ಲ ಹಂಗೆ ಮಾಡಿದೆ. ಅವ್ರದ್ದು ಇಲ್ಲಿ ಯಲಹಂಕದಲ್ಲಿ ಮನೆ ಇದೆ, ಸಹಕಾರ ನಗರ. ಅಲ್ಲೊಂದು ಇಟ್ಕೊಂಡಿದ್ದೀವಿ. ಅಲ್ಲಿ ಬೇಕಾರೋ ಅದು ಬಂದು ತೊಗೊಂಡೋಗ್ಬಿಡ್ತು. ಒಂದು ಸರಿ ನಮ್ಮ ಬೆಲ್ಲ ತಿಂದರೆ ಮತ್ತೆ ಮತ್ತೆ ಬರ್ಬೇಕು ನೀವು. ಒಂದು ಸಲ ಎಡಿಟ್ ಆಗಿಬಿಟ್ರೆ ಕಾಫಿಗೆ ಹಾಕ್ಕೊಂಡು ಅವರ ಪುರಾಣ ಒಂದು ಸಕ್ಕರೆ ಲೈಫಲ್ಲಿ ತಿನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನು ಹಾಕಲ್ಲ ನಾವು. ಅಲ್ಲಿ ಅಲ್ಲೇ ಮನೆ ತೋರಿಸ್ತೀನಿ, ಏನು ಹಾಕಲ್ಲ. ಪ್ಯೂರ್. ಸೊ 1 kg 100 ರೂಪಾಯಿ ಇಟ್ಕೊಂಡ್ರು ಇದು 15,000 kg. ಹೌದು. ಸೊ ಅದೆಷ್ಟಾಗುತ್ತೆ ನೀವು ಲೆಕ್ಕ ಹಾಕೋ? 15 ಲಕ್ಷ. 15 ಲಕ್ಷನಾ? 15 ಲಕ್ಷ. ಹಾಂ, ಅಷ್ಟು ಅಲ್ಲ, 15 ಲಕ್ಷ ಅಷ್ಟು ಬರಲ್ಲ ಮೋಸ್ಟ್ಲಿ. ಈ ವರ್ಷ ಸ್ವಲ್ಪ ಕಡಿಮೆ ಆಗ್ಬೋದು, ಇನ್ನೂ ಹೊಡಿತಾ ಇದೀವಲ್ಲ, ಗೊತ್ತಾಗಲ್ಲ. ಬಟ್ 1 ವರ್ಷ ಶ್ರಮನ ಇದು? 1 ವರ್ಷದಲ್ಲ, 16 ತಿಂಗಳು 15 ತಿಂಗಳು ಇದು ಕಷ್ಟ. 1 ತಿಂಗಳು ಇದು ಕಷ್ಟಪಡ್ಬೇಕು. ಈಗ 14 ತಿಂಗಳಾಗಿದೆ. ಈಗ 1 ಮಂತ್, ಈಗ ಕಟಿಂಗ್ ಆದಮೇಲೆ 1 ಮಂತ್ ಕೆಲಸ ಇರುತ್ತೆ ನಿಮಗೆ. ಅಲ್ಲೇ ಮನೆ ಬೇಯಿಸೋದು, ಮಾರೋದು ಇವೆಲ್ಲ ದೊಡ್ಡ ಕೆಲಸನೇ. ಉಳಿಯೋ ಚಾನ್ಸೇ ಇಲ್ಲ ಬೆಲ್ಲ. ಎಲ್ಲಿ ಬೆಲ್ಲ ಉಳಿಯೋ ಚಾನ್ಸೇ ಇಲ್ಲ. ಉಳಿಯಲ್ಲ. ಸೇಲ್ ಆಗದೆ ಉಳಿದ್ಬಿಡ್ತು. ಇಲ್ಲ, ಅದೇನು ಮಾಡ್ತೀವಿ, ಬೇರೆಯವ್ರಿಗೆಲ್ಲ ಹೋಲ್ಸೇಲ್ ಕೊಡೋರಿಗೆಲ್ಲ ಕೊಟ್ಬಿಡ್ತೀವಿ. ಅಂಗಡಿಗಳಿಗೆ ಹೋಲ್ಸೇಲ್ ಅವ್ರಿಗೊಂದು 10 ರೂಪಾಯಿ ಕಮ್ಮಿ ಕೊಡ್ತೀವಿ, ಅವರು 10 ರೂಪಾಯಿ ಜಾಸ್ತಿ ಮಾಡ್ಕೊತಾರೆ. 10-20 ಕಮ್ಮಿ ಕೊಟ್ಬಿಡೋದು. ಈಗ ಅದಕ್ಕೆಲ್ಲ ಈಗ ಆನ್ಲೈನ್ ಎಲ್ಲ ಇದೆಯಲ್ಲ ಸರ್. ಈಗ ಫ್ರೆಂಡ್ಸ್ ವಾಸು ಮಾಡಿದ್ದಾರೆ ಅಂದರೆ ಏನೋ ಒಂದು ನಮ್ಮ ಮೇಲೆ ಒಂದು ಗೌರವ, ಒಂದು ಇವರು ಮೋಸ ಮಾಡಲ್ಲ, ಬೆಲ್ಲ ಕರೆಕ್ಟಾಗಿರುತ್ತೆ ಅಂತ ತೊಗೊಂಡೋಗೋ ಇರ್ತಾರೆ. ನಾವು ಹಂಗೆ ಮೋಸ ಮಾಡೋಕ್ಕೋಗಲ್ಲ, ದುಡ್ಡುಗೋಸ್ಕರ ಮಾಡಲ್ಲ. ಆಯಿತು, ಏನೋ ಒಂದು ಹಾಬಿ ಇದು ಅವಾಗ ಸ್ಟಾರ್ಟ್ ಮಾಡಿದ್ವಿ 3 ವರ್ಷದಿಂದ ನಮ್ಮ ಫ್ರೆಂಡು ನಾವು. ಅದು ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ವಾವ್. ಹೋದ ವರ್ಷ ಹೊಟ್ಟೆ ಹುರಿದೋಯ್ತು, ಅದಕ್ಕೆ ಈ ವರ್ಷ ಬೆಲ್ಲ ಮಾಡ್ತಾಯಿದ್ವಿ. ವೆರಿ ಗುಡ್. ಫ್ಯಾಕ್ಟ್ರಿ ಕೊಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಸಿನಿಮಾ ನಟ ಒಂದು ಕಾಲದಲ್ಲಿ ಟಚಪ್ ಅಂದರೆ ಬಂದು ಟಚಪ್ ಮಾಡ್ತಾಯಿದ್ರು, ಸ್ವೆಟ್ ತೆಗಿತಾಯಿದ್ರು, ಮೇಕಪ್ ಮಾಡ್ತಾಯಿದ್ರು, ಹೀರೋಯಿನ್ ಜೊತೆ ಡ್ಯುಯೆಟ್ಟು ಎಲ್ಲ ಆಡ್ತಾಯಿದ್ದಂಥ ಹುಡುಗ ನೋಡಿ 20 ವರ್ಷ ಆದಮೇಲೆ ನೋಡಿ ಕೃಷಿಕ. ಎಷ್ಟು ಜೀವನ ಅನುಭವ ಇದೆ ನೋಡಿ ಅವ್ರಿಗೆ. ಏನಿಲ್ಲ, ಎಲ್ಲ ಜೀವನ ಪಾಠ ಕಲಿಸುತ್ತೆ. ಈಗ ಇದಕ್ಕೆ ಈ ಬೆಲ್ಲ ಮಾಡೋಕ್ಕೆ ಎಷ್ಟು 7 ಕೆರೆ ನೀರು ಕುಡಿತಾಯಿದ್ದೀನಿ. ಅಂದರೆ ಲೇಬರ್ ಇಲ್ಲಿ ಸಿಗೋಲ್ಲ, ಇಲ್ಲಿಯವ್ರು ಯಾರು ವರ್ಕ್ ಮಾಡೋಕ್ಕೆ ಬರೋಲ್ಲ, ಇದಕ್ಕೆ ಬೆಲ್ಲ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಆ ಕಡೆಯಿಂದ ಹಾಸನ ಕಡೆಯಿಂದ ಕರೆಸಿದ್ದೀನಿ. ಅಯ್ಯೋ, ಅದು ಹಾಸನ ಇದರಿಂದ ಕರೆಸಿ 8 ಜನ ಲೇಬರ್. ಅದಕ್ಕೆ ಅವ್ರಿಗೆ ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟು. ಕಷ್ಟ ಇದೆ ಲೇಬರ್ಗೆ, ತುಂಬ ಕಷ್ಟ. ಎಲ್ಲೋದ್ರು ಸರ್ ಲೇಬರ್ ಇಲ್ಲ? ನೀವು ಮಾತ್ರ ಅಲ್ಲ, ನಾನು ಈ ಕರ್ನಾಟಕದ ಯಾವ ತುದಿಗೆ ಹೋದ್ರು ಎಲ್ಲ ಹೇಳೋದು ಲೇಬರ್ ಇಲ್ಲ. ಎಲ್ಲೋದ್ರು ಅವರೆಲ್ಲ ಎಲ್ಲ ಪಾನ್ಪರಾಗು ಬೀಡ ಅದು ಇವೆಲ್ಲ ಎಣ್ಣೆ ಹೊಡೆದು ತುಂಬ ಜನ ಸತ್ತೋಗ್ಬಿಟ್ಟಾರೆ. ಮತ್ತೆ ಪಾಪ್ಯುಲೇಷನ್ ಇಷ್ಟೊಂದು ಜಾಸ್ತಿ ಆಗ್ತಾನೆ ಇದೆ, ಜನ ಜಾಸ್ತಿ ಇರಬೇಕಲ್ವಾ? ಬೇರೆ ಪಾಪ್ಯುಲೇಷನ್ ಆಗ್ತಾ ಇದೆ, ನಮ್ಮ ಪಾಪ್ಯುಲೇಷನ್ ಆಗ್ತಾ ಇಲ್ಲ. ಶ್ರಮಿಕ ಪಾಪ್ಯುಲೇಷನ್ ಇಲ್ವಾ? ಶ್ರಮಿಕ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಸರ್. ನನಗೆ ಗೊತ್ತಿದ್ದಂಗೆ ನಾನು ತುಂಬ ಆಚೆ ಓಡಾಡ್ತೀನಿ. ಇವಾಗ ವಾಸ್ತುಗೆ ಹೋಗ್ತೀನಲ್ವ, ಎಲ್ಲೋದ್ರೂ ಚಿಕ್ಕ ವಯಸ್ಸಿಗೆ ವಿಧವೆ ರಹಿತ ಅಂದರೆ ಗಂಡ ತೀರ್ಕೊಂಡಿರ್ತಾರೆ. ಮಗುನ ಎತ್ಕೊಂಡು ಏನೋ ಅಂದರೆ ಗಂಡ ತೀರ್ಕೊಂಡು ಏನಾಯಿತು, ಇದೇ ಚಟಗಳಿಂದ ತೀರ್ಕೊಂಡು ಮಕ್ಕಳೆಲ್ಲ ಆ ಥರ. ನಮ್ಮ ಹಿಂದೂಗಳಲ್ಲಿ ತುಂಬ ಅಧ್ವಾನ ನಮ್ಮ ಹಿಂದೂಗಳಲ್ಲಿ. ಬೆಳಗ್ಗೆದ್ರಿ ಈ ಪಾಕೆಟ್ ಇರಬೇಕು, ಮಧ್ಯಾಹ್ನ ಊಟಕ್ಕೆ ಮಾಡೋಕ್ಕೆ ಮುಂಚೆ ಇರಬೇಕು, ರಾತ್ರಿ ಮಲಗೋಕ್ಕೆ ಮುಂಚೆ ಬೆಳಗ್ಗೆ 1, ಮಧ್ಯಾಹ್ನ 2, ರಾತ್ರಿ 3 ಬೇಕು. ಇಲ್ಲಾಂದ್ರೆ ಅವನಿಗೆ ನಿದ್ದೆ ಬರೋಲ್ಲ. ಹಿಂಗಾಗ್ಬಿಟ್ಟು ನಮ್ಮವರು ಇದರಿಂದನೇ ಅರ್ಧ ತೀರ್ಕೊತಾ ಇರೋದು. ತುಂಬ ಜನ ನಮ್ಮ ಹತ್ರ ಇಲ್ಲಿ ಬರ್ತಿದ್ದೆ ಎಲೆಕ್ಟ್ರಿಕ್ ಕೆಲಸ ಮಾಡೋಕ್ಕೆ. ಇದೇ ತೋಟದಲ್ಲಿ ಬೋರ್ ರಿಪೇರ್ ಆದರೆ ಫೋನ್ ಮಾಡೋನು. ಅವ್ನು ರಾತ್ರಿ ಆಗಲು ಫುಲ್ ರಿಚಾರ್ಜ್, ಎಷ್ಟೇ ಎಣ್ಣೆ ಹೊಡೆದಿರಲಿ ಕಂಬ ಹತ್ಬಿಡೋನು, ಕರೆಂಟ್ ಇರೋ ಕಂಬಕ್ಕೆ ಹತ್ಬಿಡೋನು. ಲೈವ್ ವೈರ್ ಅವ್ನು ಭಯನೇ ಇಲ್ಲ ಅವನಿಗೆ, ಯಾಕಂದ್ರೆ ಒಳಗಡೆ ಪರಮಾತ್ಮ ಇರ್ತಾನೆ. ಪರಮಾತ್ಮ ಹತ್ತು ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ ಅವನು. ಬಂದು ಫೋನ್ ಮಾಡಿದ್ರೆ ಅರ್ಧರಾತ್ರಿ ಆಗಲೂ ಬಂದು ಕಂಬ ಎತ್ತಿ ಫೀಸ್ ಹಾಕಿ ನನ್ನ ಮೋಟ್ರು ನಮಗೆಲ್ಲ ಅರ್ಧರಾತ್ರಿ 2 ಗಂಟೆ ಕರೆಂಟ್ ಕೊಡ್ತಾರೆ ಸರ್. ನೈಟ್ 2 o'clockಗೆ ನಾನು ನೆನ್ನೆನೋ ನೀರು ಕಟ್ಟಿದ್ದೀನಿ. ಓ, ರಾತ್ರಿ ನಿಮಗೆ ಕರೆಂಟು? 2 ಗಂಟೆಗೆ ನಾನು ಎದ್ದು ಇವಾಗ ಶೂ ತೊಗೊಂಡಿದ್ವಿ, ಶುದ್ಧ ಶೂ ತೊಗೊಂಡ್ಬಿಟ್ಟು ಯಾವಾಗೂ ಕಚ್ತಾವೆ ಅಂತ ಹೇಳ್ಬಿಟ್ಟು ಗಂಬೂಟ್ಸ್ ತೊಗೊಂಡು ನಮ್ಮ ಹುಡುಗನಿಗೂ ಗಂಬೂಟ್ ಹಾಕಿ ಅವ್ನು ಕಾವಲು ನಾನು ಚಿರತೆ ಬರೋದು ಅಂತ. ಅವ್ನು ಬ್ಯಾಟ್ರಿ ಹಾಕೊಂಡಿದ್ರೆ ಅವನು ನೀರು ಕಟ್ಟೋದು, ನೀರು ಬಿಡೋದು ಸಂಧಿಗಳಲ್ಲಿ. ನೀವು ಅವನಿಗೆ ಪ್ರೊಟೆಕ್ಷನ್ನು ನಿದ್ದೆನೇ ಇಲ್ಲ ನನಗೆ.
ಒಂದು ತಿಂಗಳಿಂದ ಸರಿಯಾಗಿ ನಿದ್ದೆ ಇಲ್ಲ. ಅಷ್ಟು ಭಾರಿ ಕಷ್ಟ. 2 ಗಂಟೆ ಕರೆಂಟ್ ಕೊಡ್ತಾರೆ, ಏನು ಮಾಡೋದು, ಹೆಂಗೆ ಕಟ್ಟೋದು? ಈ ಕಾರ್ ಥರ ಇರುತ್ತೆ ಕಬ್ಬಲ್ಲಿ, ಒಳಗಡೆ ಹೋಗೋಕ್ಕಾಗಲ್ಲ. ಒಳಗೆ ಏನಿದೆ ಯಾರಿಗೆ ಗೊತ್ತು. ಅದಕ್ಕೆ ಆ ಮಂಡ್ಯ ಕಡೆ ಎಲ್ಲಾದರೂ ಹೋಗ್ಬಿಟ್ಟು ದೂರ ಹೋಗಿ 4 ಎಕರೆ ತೊಗೊಂಡ್ರೆ ನೆಮ್ಮದಿಗೆ ಅದಕ್ಕೆ ಭಾಗ ಅದೇ ನೀರು ಹರಿತಾ ಇರ್ತದೆ. ಕಾಲುವೆಗಳು. ಇನ್ನು ನಮ್ಮ ಕೈಲಿ ಆಗಲ್ಲ ಸರ್. 700-800 ರೂಪಾಯಿ ಬೋರ ಹೊಡಿಬೇಕು ಬೋರ್ವೆಲ್ಲು. ಈಗ ನಂದು ಒಂದು ಬೋರ್ವೆಲ್ ಫೈಲರ್ ಆಗೋಗಿದೆ, ಒಂದೇ ಬೋರ್ವೆಲ್ ಇರೋದು. ಕಬ್ಬು ಸಾಲಲ್ಲ. ಈಗ ಬರೋ ವರ್ಷ ಇಷ್ಟು ಕಬ್ಬು ಹಾಕೋಕ್ಕಾಗಲ್ಲ ನಾನು. ಯಾಕೆ ನೀರು ಕಮ್ಮಿ ಆಗ್ತದೆ. ಕಬ್ಬಿಗೆ ಏನಿದೆ ಸಖತ್ತಾಗಿರ್ಬೇಕು ನೀರು. ಸೊ ಅದಕ್ಕೆ ಈ ಕಡೆ ಕಬ್ಬು ಬೆಳೆಯೋದು ಸ್ವಲ್ಪ ಕಷ್ಟ ನಮ್ಮ ಕಡೆ. ಈ ಕಾಲುವೆ, ಹೌದು, ಕಾಲುವೆಗಳು ಪಕ್ಕ ಇದ್ದರೆ ಮಂಡ್ಯ ಕಡೆ ಡ್ಯಾಮ್ ಕಡೆ ಹೋಗ್ಬಿಟ್ಟು ಎಲ್ಲಾದರೂ ಒಂದು 10 ಎಕರೆ ತೊಗೊಂಡ್ಬಿಡ್ತೀನಿ ನೆಕ್ಸ್ಟ್ ಇಯರ್. ಆ ಕಡೆ ಹೋಗ್ಬಿಡಿ, ಬೆಳಗಾಂ ಕಡೆ, ಮಲಪ್ರಭಾ, ಘಟಪ್ರಭಾ. ಅದು ತುಂಬ ದೂರ ಆಗುತ್ತೆ ಸರ್, ಬೇಡ ನಮ್ಗೆ ಮಂಡ್ಯ ಕಡೆ ಸಾಕು. ನಮ್ಮ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಆದರೆ ಅಟ್ಲೀಸ್ಟ್ ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ಬೋದು. ಓಕೆ. ಇಲ್ಲಾಂದ್ರೆ ಆಮೇಲೆ ಈಗಲಾದರೂ ಏನೋ ನಿಮ್ಮ ಯೂಟ್ಯೂಬಲ್ಲೆಲ್ಲ ಫ್ರೆಂಡ್ಸ್ ಹೊಸೊಂದು ನೀವು ಅವಾಗ ನಮ್ಮನ್ನು ಪಬ್ಲಿಸಿಟಿ ಮಾಡಿದ್ರಿ ಒಂಚೂರು, ಅಲ್ಲಿಗೆ ಹೋಗ್ಬಿಟ್ರೆ ಮರ್ತಾ ಹೋಗ್ಬಿಡ್ತಾರೆ ಆಮೇಲೆ. ಹಾಂ, ಅಯ್ಯೋ ಕತೆ. ಬನ್ನಿ ಅಲೆ ಮನೆಗೆ ಹೋಗೋಣ. ಅಲೆ ಮನೆಗೆ ಹೋಗಿ ಬನ್ನಿ. ಇದು ನಿಮ್ಮ ಸ್ವಂತ ಟ್ರ್ಯಾಕ್ಟರ್ ಸರ್? ಹ್ಞೂ ಸರ್, ನಮ್ಮ ಫ್ರೆಂಡ್ ಅವ್ರದ್ದು. ಓಕೆ. ಟ್ರ್ಯಾಕ್ಟರ್ ಬಿಡ್ತಾ ನಿಮಗೆ? ಗಿರಿ ಅಲ್ಲಿ ಮೊಬೈಲ್ ಇದೆ ನೋಡಿ, 2 ಮೊಬೈಲ್. ಟ್ರ್ಯಾಕ್ ಓಡಿಸೋಕೆ ಬಿಡ್ತಾ ನಿಮಗೆ? ಅಯ್ಯೋ ಒಳ್ಳೆ ಕತೆ, ನೀವು ನಾವೇ ಮಾಡೋದು ನೀವು. ಅಯ್ಯೋ ನೀವೇ ಡ್ರೈವರು? ಇದೆಲ್ಲ ಯಾವಾಗ ಕಲ್ತ್ರಿ ಸರ್ ನೀವು? ಕಾರ ಐತೆ ಅಡ್ಡ? ಅಯ್ಯೋ ನಾವೇ ಬಂದಿರಿ, ತೆಗಿತೀನಿ. ಗುಲಾಬಿ ಗುಲಾಬಿ ಗುಲಾಮ ನಿನ್ನ ಪ್ರೀತಿಗೆ